ವಿರೋಧದ ಮಧ್ಯೆ ರಿಕ್ಲೈನರ್ ಚೇರ್ ಅನ್ನ ವಾಪಸ್ ಮಾಡಲಾಗಿದೆ. ವಿಧಾನಸೌಧ ಆವರಣದಿಂದ ಸಿಬ್ಬಂದಿ ಕೊಂಡೊಯ್ದಿದ್ದಾರೆ. ನೋಡಿ, ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು, ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಯಾಕೆ ಬೇಕಾಗಿತ್ತು ರಿಕ್ಲೈನರ್ ಚೇರ್ನ ಅವಶ್ಯಕತೆ ಆದ್ರೂ ಏನಿತ್ತು? ಆರಾಮಾಗಿ ರೆಸ್ಟ್ ಮಾಡಕ ವಿಧಾನಸಭೆಗೆ ಬರೋದು, ಚರ್ಚೆ ಮಾಡೋದಕ್ಕೆ, ಜನರ ಕುಂದು ಕೊರತೆಗಳನ್ನ ಚರ್ಚೆ ಮಾಡೋದಕ್ಕೆ. ಸಾಕಷ್ಟು ಹಣಕಾಸಿಗೆ ತೊಂದರೆಯಾಗಿದೆ ಸರ್ಕಾರದಲ್ಲಿ. ಹೊಸ ಕಾಮಗಾರಿಗಳಾಗ್ತಾ ಇಲ್ಲ, ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತಿದ್ದಾರೆ. ಅಂತೆಲ್ಲದರ ನಡುವೆ ರಿಕ್ಲೈನರ್ ಚೇರ್ನ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಬಾಡಿಗೆಗೆ ರಿಕ್ಲೈನರ್ ಚೇರ್ಗಳನ್ನು ತರಿಸಲಾಗಿತ್ತು. ನೋಡಿ, ಈಗ ಸಿಬ್ಬಂದಿ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಪವರ್ ಟಿವಿ ಕೂಡ ಕಳೆದ ಕೆಲ ದಿನಗಳಿಂದನೂ ಕೂಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಏನು ಅವಶ್ಯಕತೆ ಇದೆ, ಯಾಕೆ ಬೇಕಾಗಿತ್ತು, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಕ್ಕ ವಿಧಾನಸಭೆಗೆ ಬರೋದು ಅಂತ ಹೇಳಿ ಯಾವಾಗ ತೀವ್ರ ಆಕ್ರೋಶ ಆಕ್ಷೇಪ ವ್ಯಕ್ತವಾಯಿತೋ ಈಗ ಚೇರ್ಗಳನ್ನು ವಾಪಸ್ ಕಳುಹಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈ ಬಗ್ಗೆ ಪವರ್ ಟಿವಿ ಕೂಡ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು. ಯಾಕೆ ಬೇಕಾಗಿತ್ತು ರಿಕ್ಲೈನರ್ ಚೇರು ಮತ್ತೆ ಮಸಾಜ್ ಚೇರ್ಗಳು ಅಂತ ಹೇಳಿ ಪವರ್ ಟಿವಿ ವಿಸ್ತೃತ ವರದಿಯ ಬೆನ್ನಲ್ಲೇ ಈಗ ಚೇರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ರೂಪೇಶ್, ಪೂರ್ಣಿಮಾ, ಇಲ್ಲಿ ಒಂದ್ ಚರ್ಚೆಗಳಿತ್ತು. ಯಾಕಂತ ಹೇಳಿದ್ರೆ ಸದನ ಇರೋದು ಯಾಕೆ ಅಂತ ಹೇಳಿ ಒಂದ್ ಪ್ರಶ್ನೆಗಳನ್ನ ಶಾಸಕರೇ ಎತ್ತಿದ್ರು. ಯಾಕಂತ ಹೇಳಿದ್ರೆ ಅದೊಂದು ಒಳಗಡೆ ಕಿರುನಿದ್ರೆಗೆ ರಿಕ್ಲೈನರ್ ಚೇರ್, ಅಂದ್ರೆ ಕನ್ನಡದಲ್ಲಿ ಸುಖಾಸನ ಅಂತ ಹೇಳಿ ಕರಿಬೇಕಾಗತ್ತೆ, ಆರಾಮದಾಯಕ ಚೇರುಗಳನ್ನ ಒಳಗಡೆ ಅಳವಡಿಸಲಾಗಿತ್ತು. ಅದಾದ ಬಳಿಕವಾಗಿ ಇಲ್ಲಿ ಮಸಾಜ್ ಚೇರ್ಗಳನ್ನು ಕೂಡ ಎರಡನ್ನ ಅಳವಡಿಸಲಾಗಿತ್ತು. ಇಲ್ಲಿ ಸಾಕಷ್ಟು ವಿರೋಧಗಳು ಶಾಸಕರ ಕಡೆಯಿಂದಲೂ ಬಂತು. ನಾವು ಜನರ ಸಮಸ್ಯೆಗಳನ್ನ ಹೊತ್ತು ವಿಧಾನಸಭೆ ಸೌಧಕ್ಕೆ ಬರ್ತೇವೆ, ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಜನರ ಸಮಸ್ಯೆಗಳನ್ನ ಪ್ರತಿನಿಧಿಸಬೇಕು. ಹಾಗಾಗಿ ನಾವು ಆರಾಮದಾಯಕ ಚೇರುಗಳು, ಬೇರೆ ಏನೇ ವ್ಯವಸ್ಥೆಗಳು ಮನೆಯಲ್ಲಿ ಮಾಡ್ಕೋಬೇಕು. ಸದನಕ್ಕೆ ಬಂದಾಗ ಅಲ್ಲಿ ಮಲಗೋದಲ್ಲ ಅಥವಾ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದಲ್ಲ, ಸದನದ ಒಳಗಡೆ ಕೂತ್ಕೊಳ್ಬೇಕು. ಒಳಗಡೆ ಕೂತು ಜನರ ಸಮಸ್ಯೆಯನ್ನ ಹೇಳ್ಬೇಕು, ಪ್ರತಿನಿಧಿಸಬೇಕು ಅಂತ ಹೇಳಿ ಒಂದಿಷ್ಟು ಜನ ಶಾಸಕರು ಹೇಳಿದ್ರು. ಅದಾದ ಬಳಿಕವಾಗಿ ರಿಕ್ಲೈನರ್ ಚೇರ್ಗಳನ್ನ ಒಟ್ಟಾರಾಗಿ ಒಟ್ಟು 10 ಅಂದ್ರೆ ಆಡಳಿತ ಪಕ್ಷದಲ್ಲಿ 10, ಅದ್ರ ಬಳಿಕ ಪಕ್ಷದಲ್ಲಿ 10 ಚೇರ್ಗಳನ್ನು ಅಳವಡಿಸಲಾಗಿತ್ತು. ಇದೀಗ ಆ ಚೇರ್ಗಳನ್ನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಶಾಸಕರು ಈ ರೀತಿಯಾಗಿ ದುಂದುವೆಚ್ಚ ಮಾಡ್ತಿದ್ದಾರೆ. ಗ್ಯಾರಂಟಿ ಹಣ ಇಲ್ಲ, ಬೇರೆ ಹಣ ಇಲ್ಲ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ದುಂದುವೆಚ್ಚ ಮಾಡಲಾಗ್ತಾ ಇದೆ ಅಂತ ಹೇಳಿ ಪವರ್ ಟಿವಿ ಸವಿಸ್ತರವಾಗಿ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಗಣನೀಯ ಪ್ರಮಾಣದಲ್ಲಿ ಶಾಸಕರು ಇಲ್ಲಿ ಈ ಒಂದು ಚೇರ್ಗಳನ್ನ ಕಡಿಮೆ ಮಾಡಿದ್ದಾರೆ. ಒಟ್ಟಾರೆ ಎಷ್ಟು ಚೇರ್ ಇದೆ ಅಂದ್ರೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ 3 ಚೇರ್ಗಳಿದ್ರೆ ವಿಪಕ್ಷದ ಮೊಗಸಾಲೆಯಲ್ಲಿ 2 ಚೇರ್, ಮೊದಲು 10 ಚೇರ್ಗಳನ್ನ ಹಾಕಲಾಗಿತ್ತು. ಇದನ್ನ ಗಣನೀಯ ಪ್ರಮಾಣದಲ್ಲಿ ಕಡಿತ ಮಾಡಲಾಗಿದೆ. ಮಸಾಜ್ ಚೇರ್ಗಳು ಹಾಗೆ ಉಳ್ಕೊಂಡಿದೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.